शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಸರ್ ಇವತ್ತು ಬಿಜಾಪುರ ಬಿಜಾಪುರ ನಗರದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಛಲವಾದಿ ರಾಜ್ಯ ನೌಕರ ಸಂಘದಿಂದ ಒಂದು SSLC ಆಗಿರ್ಬೋದು PUC ಯಲ್ಲಿ 20% ಹೆಚ್ಚು ಪರ್ಸೆಂಟೇಜ್ ತಗೊಳ್ಳುವಂತ ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರ ಸಮಾರಂಭವನ್ನ ಇಟ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಕಾಂಬ್ಳೆ ಆಗಿರ್ಬೋದು ಅವರೆಲ್ಲ ಪದಾಧಿಕಾರಿಗಳು ಒಳ್ಳೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ರಾಜ್ಯಾದ್ಯಂತ ಯಾರ್ಯಾರು ವಿದ್ಯಾರ್ಥಿಗಳು 70% ಹೆಚ್ಚು ಅಂಕಗಳಂತೂ ಅವ್ರನ್ನ ಕರೆಸಿ ಗುರುತಿಸಿ ಅವರ ಪ್ರತಿಭೆಯನ್ನು ಗುರುತಿಸುವ ಕೆಲಸ ಇವತ್ತು ಮಾಡ್ತಿದ್ದಾರೆ. ವಿಶೇಷವಾಗಿ ಶೋಷಿತ ಸಮುದಾಯಗಳು ಸೇರಿದಂತ ಅನೇಕ ಮಕ್ಕಳಿಗೆ ಇವತ್ತು ಆದ್ಯತೆಯನ್ನ ಕೊಡ್ತಾ ಇರೋದು ಬಹಳಷ್ಟು ಸಂತೋಷದ ವಿಚಾರ. ಈ ರೀತಿ ಬಹುಶಃ ಹೋದ ವರ್ಷ 400ಕ್ಕಿಂತ ಹೆಚ್ಚು ಮಕ್ಕಳವರಿಗೆ ಸತ್ಕಾರ ಮಾಡಿದ್ರು. ಇವತ್ತು 600ಕ್ಕಿಂತ ಹೆಚ್ಚು ಮಕ್ಕಳಿಗೆ ಇವತ್ತು ಕರೆಸಿ ಇವತ್ತು ಸತ್ಕಾರ ಮಾಡ್ತದೆ. ಈಗಾಗಲೇ ಅನೇಕ ಇವತ್ತು ಯುವ ಕಾಂಗ್ರೆಸ್ಸಿನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ಬೋದು, ಬೆಳಗಾವಿ ಬ್ಯಾಂಕಿನ ನಿರ್ದೇಶಕರಾಗಿ ಈಗಾಗಲೇ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಹಿಂಗೆ ತಂದೆ ಸತೀಶ್ ಅವರು ಕೊಟ್ಟಂತ ಅನೇಕ ಜವಾಬ್ದಾರಿಯನ್ನ ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಜನರ ಜೊತೆ ಬೆರೆತು ಅನೇಕ ಸಾಮಾಜಿಕ ಕ್ಷೇತ್ರದಲ್ಲಿ ಹೋರಾಟ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ನಾವು ಸದ್ಯ ಮಾಡ್ತಾ ಇದ್ದೇವೆ. ಬಾಗಲಕೋಟೆ ಭಾಗಕ್ಕೆ ನಿಮ್ಮ ತಂದೆಯವರು ತುಂಬಾ ಒಲವು ತೋರಿಸಿದ್ರು. ಹಾಗಾಗಿ ಈ ಕಡೆ ಭಾಗಕ್ಕೆ ಇಲ್ಲ, ಸದ್ಯ ಆ ರೀತಿ ಆಗಿರ್ಬೋದು ಏನು ಇಲ್ಲ. ಯಾಕಂದ್ರೆ ಪಕ್ಷ ಕೊಟ್ಟಂತ ಜವಾಬ್ದಾರಿ ಹಿನ್ನೆಲೆಯಲ್ಲಿ ಬಾಗಲಕೋಟೆಯಲ್ಲಿ ಯುವಕರನ್ನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲ ಬಾಯ್ ಎಲೆಕ್ಷನ್ ಅಲ್ಲಿ ಹೋರಾಟವನ್ನ ಮಾಡಿದ್ವಿ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪಕ್ಷದ ಪರವಾಗಿ ಆಗಿರ್ಬೋದು ತಂದೆಯವರು ಕೊಟ್ಟಂತ ಜವಾಬ್ದಾರಿಯನ್ನ ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಸಿಎಂ ಸೀಟ್ ಬದಲಾವಣೆ ತುಂಬಾ ಸಂಕಟವನ್ನ ಮೂಡಿಸ್ತಾ ಇದೆ. ಅದೆಲ್ಲ ಸಂಪೂರ್ಣವಾಗಿ ಹೈಕಮಾಂಡ್ಗೆ ಬೇಕಾದಂತ ವಿಚಾರ. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇರ್ತಾರೆ. ಯಾವುದೇ ಒಂದು ಬದಲಾವಣೆ ಆಗ್ಬೇಕಂದ್ರೆ ಹೈಕಮಾಂಡ್ ಸೂಚನೆ ಕೊಟ್ಟಂತೆ ಎಲ್ಲಾರು ನಾವು ನಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಅವ್ರ ಏನ್ ನಿರ್ಣಯ ತಗೊಂಡು ನಾವೆಲ್ಲರೂ ಪಕ್ಷದ ಪರವಾಗಿ ನಾವೆಲ್ಲ ಬದ್ಧರಾಗಿರ್ತೀವಿ.